ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಇವತ್ತು ರಾಜ್ಯದಲ್ಲಿಯೇ ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ಮತ್ತೊಂದು ವಿಷಯವನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದೇನೆ. ಕನ್ನಡ ಸಂರಕ್ಷಣಾ ಸಮಿತಿ ಬೀದರ್, ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಮಂಡಳಿ ಸಂಘ ಮತ್ತು ಬೀದರ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ವಿವಿಧ ಕನ್ನಡ ಪರ ಸಂಘಟನೆಗಳು ಕನ್ನಡದ ಉಳಿವಿಗಾಗಿ ಮತ್ತು ಕನ್ನಡ ಶಾಲೆಗಳ ಅನುದಾನ ಒಳಪಡಿಸುವ ಸಲುವಾಗಿ ಸರ್ಕಾರದಿಂದ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ತೆರೆದ ಸಲುವಾಗಿ ತಕ್ಷಣ ಮುಚ್ಚಬೇಕು, ಇಲ್ಲವಾದರೆ ಇದರ ವಿರುದ್ಧ ಹೋರಾಟ ಮಾಡುವುದಾಗಿ ಕನ್ನಡ ಪರ ಸಂಘಟನೆಗಳ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡ, ಪ್ರವೀಣ್ ಶೆಟ್ಟಿ, ವಾಟಾಳ್ ನಾಗರಾಜ್, ಕನ್ನಡ ಪರಿಷತ್ತು ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಮತ್ತು ನಮ್ಮ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಬಸವರಾಜ್ ಪಡುಕೋಟೆ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಭೇಟಿ ಮಾಡಿದ್ದಾರೆ. ಬೆಂಗಳೂರಿಗೆ ಬೀದರ್ ಜಿಲ್ಲೆಯ ನಿಯೋಗ ಕನ್ನಡ ಸಂರಕ್ಷಣಾ ಸಮಿತಿ ರಾಜ್ಯ ಸಂಸ್ಥಾಪಕರು ರೇವಣಸಿದ್ದಪ್ಪ ಜಲಾದಿ ಅವರ ನೇತೃತ್ವದಲ್ಲಿ ಈ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಲಾಯಿತು. ಈ ಒಂದು ನಿಯೋಗದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಬೀದರ್ ಜಿಲ್ಲಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ಗೆ ಮತ್ತು ರಾಜೇಂದ್ರ ಕುಮಾರ್ ಜಿಲ್ಲಾ ಉಪಾಧ್ಯಕ್ಷರು, ಹೀಗೆ ಎಲ್ಲರೂ ಕೂಡ ಒಂದು ಡೆಲಿಗೇಷನನ್ನು ತಗೊಂಡು ಹೋಗಿದ್ದಾರೆ. ಈಗ ನಾವು ಅತಿ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಷಯ ಏನು, ಯಾಕೆ ಇವರೆಲ್ಲ ಹೋದ್ರು ಅಂತ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಈ ಖಾಸಗಿ ಶಾಲೆಗಳ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಒದಗಿಸ್ಕೊಡ್ಬೇಕು ಮತ್ತು RTE ಮರುಚಾಲನೆ ಮಾಡಬೇಕು ಮತ್ತು ಅನುದಾನಿತ ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡುವುದು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರನ್ನು ಭರ್ತಿ ಮಾಡುವುದು ಮತ್ತು ಈ ಒಂದು ರಿನಿವಲ್ ಏನಿರುತ್ತೆ ಅದನ್ನು ಸರಳ ಮಾಡಬೇಕು ಅಂತ ವಿನಂತಿಸಲಾಯಿತು. ಇನ್ನು ಅವರು ಮುಖ್ಯಮಂತ್ರಿ ಅವರಿಗೂ ಹಾಗೂ ಶಿಕ್ಷಣ ಸಚಿವರಿಗೂ ಕೂಡ ಪತ್ರ ಬರೆದಾಗಿ ಈ ಬಗ್ಗೆ ತಿಳಿಸಿದ್ದಾರೆ. ಇನ್ನೊಂದು, ಅನೇಕ ಸಮಸ್ಯೆಗಳನ್ನು ಬೇರೆ ಮಟ್ಟದಲ್ಲಿ ಬೇರೆಯವರಿಗೆ ದೂರುಗಳನ್ನು ಕೊಟ್ಟು ಅವುಗಳ ಕುರಿತು ಚರ್ಚೆಯನ್ನು ಮಾಡಿದ್ದಾರೆ. ಈಗ ನಾವು ವಿಚಾರ ಮಾಡಬೇಕಾಗಿರುವಂತಹ ವಿಷಯ, ಯಾಕೆ ಈ ಒಂದು ವಿಷಯ ಈಗ ಚರ್ಚೆಗೆ ಬರ್ತಾ ಇದೆ, ಯಾಕೆ ಇವರೆಲ್ಲ ಇಷ್ಟೊಂದು ದೊಡ್ಡ ಮಟ್ಟಿಗೆ ಡೆಲಿಗೇಷನನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಈ ಗಡಿ ಭಾಗ ಬೀದರ್ ಜಿಲ್ಲೆಯ ಕೆಲವೊಂದು ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಉಳಿದಿದೆ, ಕನ್ನಡ ಬೆಳೆಸಿದ್ದಾರೆ. ಯಾರಾದರೂ ಬೆಳೆಸಿದ್ದಾರೆ ಅಂದರೆ ಖಾಸಗಿ ಕನ್ನಡ ಶಾಲೆಗಳು ಜೊತೆಗೆ ಸರ್ಕಾರಿ ಕನ್ನಡ ಶಾಲೆಗಳು. ಯಾಕೆಂದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರ್ತಾ ಇತ್ತು. ಅದಕ್ಕಾಗಿ ಬಹುತೇಕರನ್ನು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಣ್ಣದಿಂದಾಗಿನಿಂದ ಕಳಿಸುವುದು ಅದೊಂದು ವಾಡಿಕೆ. ಈಗ ನಾನು ಕೂಡ ಪ್ರೈಮರಿ ಸ್ಕೂಲನ್ನು ಸರ್ಕಾರಿ ಶಾಲೆಯಲ್ಲಿ ಓದಿ ಆನಂತರ ಅನುದಾನಿತ ಶಾಲೆಗಳಲ್ಲಿ ಓದಿದ್ದೇನೆ. ಆದರೆ ಆ ಅನುದಾನಿತ ಶಾಲೆ ಕನ್ನಡ ಮಾಧ್ಯಮಕ್ಕೆ ಸೇರಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಖಾಸಗಿ ಶಾಲೆಗಳನ್ನು ಅನುದಾನಿತ ಶಾಲೆಗಳಾಗಿ ಮಾರ್ಪಾಟು ಮಾಡ್ತಾ ಇದ್ರು. ಆ ವ್ಯವಸ್ಥೆ ಈಗ ಸ್ಥಗಿತವಾಗಿದೆ. ಇದರಿಂದ ಆ ಖಾಸಗಿ ಶಾಲೆಗಳನ್ನು ನಡೆಸಲಾಗದೆ ಆ ಖಾಸಗಿ ಶಾಲೆ ಆ ಒಂದು ಸಂಸ್ಥೆಯ ಮುಖ್ಯಸ್ಥರು ಪರದಾಟವನ್ನು ಮಾಡ್ತಿದ್ದಾರೆ. ಅಂದರೆ ಆ ಕನ್ನಡ ಶಾಲೆಯನ್ನು ಉಳಿಸ್ಕೊಳ್ಳಲಿಕ್ಕಾಗಿ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಇನ್ನೂ ಕೆಲವೊಂದು ಕಡೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಅಂದರೆ ಇಂಗ್ಲಿಷ್ ಇದನ್ನೇ ಸರ್ಕಾರಿ ಶಾಲೆಗಳಲ್ಲಿ ಇಂಪ್ಲಿಮೆಂಟೇಷನನ್ನು ಮಾಡುತ್ತೆ. ಇದು ಕೂಡ ಇವ್ರಿಗೆ ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡ್ತಾ ಇದೆ ಅಂತ ಇವರ ವಾದವಾಗಿದೆ. ಆದರೆ ನಿಜಕ್ಕೂ ನೋಡೋದಾದರೆ ಈ ಗಡಿ ಭಾಗಗಳಲ್ಲಿ ಏನು ಇತರ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿರುವಂಥ ಗಡಿ ಭಾಗದ ಜಿಲ್ಲೆ ಮತ್ತು ಗ್ರಾಮಗಳಲ್ಲಿ ಇಂದಿಗೂ ಕೂಡ ಕನ್ನಡ ಜೀವಂತವಾಗಿದೆ ಮತ್ತು ಕನ್ನಡ ಉಳಿವಿಗಾಗಿ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದರೆ ಈ ಖಾಸಗಿ ಕನ್ನಡ ಶಾಲೆಗಳು ಬಹಳಷ್ಟು ಪಾತ್ರವನ್ನು ವಹಿಸಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಕೆಲಸವನ್ನು ಮಾಡಿದ್ದಾರೆ. ಈ ನಮ್ಮ ಸರ್ಕಾರಗಳು ಕನ್ನಡ ಈ ಬೇರೆ ಒಂದು ಸಣ್ಣ ಪುಟ್ಟ ವಿಷಯಗಳು ಬಂದಾಗ ನಾವು ಕನ್ನಡದ ಉಳಿವಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡಿಗರಿಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆದರೆ ಕನ್ನಡ ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡಿ ಇಂದಿಗೂ ಕೂಡ ನಾನು ಎಷ್ಟೋ ಶಿಕ್ಷಕರನ್ನು ನೋಡಿದ್ದೇನೆ. ಈ ಕನ್ನಡ ಖಾಸಗಿ ಶಾಲೆಗಳಲ್ಲಿ ಪಾಠ ಮಾಡುವಂಥ ಎಷ್ಟೋ ಶಿಕ್ಷಕರನ್ನು ನೋಡಿದ್ದೇನೆ. ಅದರಲ್ಲಿ ಪಾಪ ಅವರ ರಿಟೈರ್ಮೆಂಟ್ ಏಜ್ 60 ವರ್ಷವಾದರೂ ಕೂಡ ಅವರ ಸಂಬಳ ಎಷ್ಟಿರುತ್ತೆ ಗೊತ್ತಾ? 10,000 ರಿಂದ 15,000 ಸಂಬಳದಲ್ಲಿ ಇಡೀ ತಮ್ಮ ಜೀವಮಾನವನ್ನು ವಿದ್ಯಾರ್ಥಿಗಳಿಗಾಗಿ ಕಳೆದಿದ್ದಾರೆ. ಅಂದರೆ ಖಾಸಗಿ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂಥ ಕನ್ನಡ ಶಿಕ್ಷಕರು ಇರ್ಬೋದು ಮತ್ತು ಆ ಕನ್ನಡ ಶಾಲೆಗಳಲ್ಲಿ
60 ವರ್ಷದ ತನಕ ಪಾಠ ಮಾಡಿದಂಥ ಬೋಧಕರು ಕೊನೆ ಕ್ಷಣ ರಿಟೈರ್ಮೆಂಟ್ ಟೈಮಲ್ಲಿ ಆರಾಮವಾಗಿ ಇರೋಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದರೆ ಅವರಿಗೆ ಈ ಖಾಸಗಿ ಶಾಲೆಗಳು ಕೊಡ್ತಾ ಇರೋದು 8,000 ರಿಂದ 10,000 ಪೇಮೆಂಟ್. ಅದರಲ್ಲಿ ಅವ್ರ ಕುಟುಂಬವನ್ನು ಹೆಂಗೆ ನಡೆಸಬೇಕು, ಇದು ಒಂದು ಕಡೆ. ಆದರೆ ಅವರಿಗೆ ರಿಟೈರ್ಮೆಂಟಿಗಾಗಿ ಏನಾದರೂ ಕೊಡಬೇಕು ಸರ್ಕಾರ. ಇದು ಒಂದು ಪಾರ್ಟ್. ಇನ್ನೊಂದು, ಆ ಶಾಲೆಗಳು ಒಂದು ಸಮಯದಲ್ಲಿ ಈಗ ಅಂಥ ಶಾಲೆಗಳ ಕಲ್ತವ್ರು ಕೂಡ ಇಂಜಿನಿಯರ್ ಇದ್ದಾರೆ, ಡಾಕ್ಟರ್ ಇದ್ದಾರೆ, ಲಾಯರ್ಗಳಿದ್ದಾರೆ, IAS ಆಫೀಸರ್ಗಳಾಗಿದ್ದಾರೆ. ಆದರೆ ಇವತ್ತು ಆ ಶಾಲೆಗಳೇ ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿದ್ದಾವೆ. ಯಾಕೆ ಬಂದಿದ್ದಾವೆ ಅಂದರೆ ಈ ಇಂದಿನ ಸರ್ಕಾರಗಳು ಆ ಖಾಸಗಿ ಕನ್ನಡ ಶಾಲೆಗಳಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಡ್ತಾ ಇಲ್ಲ. ಅನುದಾನ ಸಿಗದ ಹಿನ್ನೆಲೆ ಆ ಶಾಲೆಗಳನ್ನು ಮುಚ್ಚಲಾಗ್ತಾ ಇದೆ, ಮುಚ್ಚುವ ಹಂತಕ್ಕೆ ಬಂದಿದೆ. ಆದರೆ ನಮ್ಮ ಸರ್ಕಾರಗಳು ಎಲ್ಲಿಯ ತನಕ ಸರ್ಕಾರಿ ಶಾಲೆಯ ಅಭಿವೃದ್ಧಿ ಮತ್ತು ಖಾಸಗಿ ಕನ್ನಡ ಶಾಲೆಯ ಅಭಿವೃದ್ಧಿ ಕಡೆ ಗಮನ ಹರಿಸಲ್ಲ, ಅವುಗಳ ಬಗ್ಗೆ ಕಾಳಜಿ ವಹಿಸಲ್ಲ, ಅಲ್ಲಿಯ ತನಕ ಶಿಕ್ಷಣದಲ್ಲಿ ಯಾವುದೇ ರೀತಿಯ ಸುಧಾರಣೆ ಆಗಲ್ಲ. ನಾವು ನೀಟ್ ರಿಸಲ್ಟಲ್ಲಿ ಯಾಕೆ ನಮ್ಮವ್ರು ಟಾಪ್ ಮಾಡ್ತಾ ಇಲ್ಲ ಅಂದರೆ ಬೇಸಿಕ್ ಫೌಂಡೇಶನ್ನೇ ಕರೆಕ್ಟ್ ಇಲ್ಲ ನಮಗೆ. ಇಂಜಿನಿಯರಿಂಗ್ ಸೀಟ್ಸ್ಗಳಲ್ಲಿ ನಮ್ಮವ್ರು ಯಾಕೆ ಬೇಸಿಕ್ ಫೌಂಡೇಶನ್ನೇ ಕರೆಕ್ಟ್ ಇಲ್ಲ. ಸರ್ಕಾರಿ ಶಾಲೆಗಳು, ಈಗ ಒಂದು ವಿಷಯ ಏನು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅವುಗಳನ್ನು ನೀಗಿಸಲಿಕ್ಕಾಗಿ ಕನ್ನಡ ಖಾಸಗಿ ಶಾಲೆಗಳು ಹುಟ್ಟುಕೊಂಡಿದ್ವು. ಆದರೆ ಕನ್ನಡ ಖಾಸಗಿ ಶಾಲೆಗಳಿಗೆ ಯಾವುದೇ ರೀತಿಯ ಅನುದಾನ ಸಿಗ್ತಾ ಇಲ್ಲ. ಅದರಿಂದ ಅವರುಗಳಲ್ಲಿಯೂ ಕೂಡ ಆ ಮೂಲಭೂತ ಸೌಕರ್ಯಗಳು ಮರೆಮಾಚ್ತಾ ಇದ್ದಾವೆ, ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ. ಅದಕ್ಕಾಗಿ ನಾವು ಸರ್ಕಾರಗಳು ಎಷ್ಟೇ ಹಣವನ್ನು ವ್ಯಯ ಮಾಡಿದ್ರು ಕೂಡ ಏನು ಪ್ರಯೋಜನ? ಸರ್ಕಾರಿ ಶಾಲೆಗೆ ಅನುದಾನ ಬಂದರೂ ಕೂಡ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯದ ಕೊರತೆ ಇರುತ್ತೆ. ಈ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ನೀಗಿಸ್ತಾರೆ, ಮೂಲಭೂತ ಸೌಕರ್ಯವನ್ನು ನೀಗಿಸ್ತಾರೆ. ಆದರೆ ಆ ಶಾಲೆಯನ್ನು ನಡೆಸಬೇಕಾದಾಗ ಸ್ವಲ್ಪ ಹಣದ ಅಗತ್ಯ ಬೀಳುತ್ತೆ. ಆ ಹಣವನ್ನು ಆ ಸಂಸ್ಥೆಯವರಿಂದ ಅರೇಂಜ್ ಮಾಡೋಕ್ಕಾಗ್ತಿಲ್ಲ. ಅನಿವಾರ್ಯವಾಗಿ ಅವು ಮುಚ್ಚುವ ಹಂತಕ್ಕೆ ಬರ್ತಾ ಇದೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಈ ಮುಂಗಾರು ಅಧಿವೇಶನದಲ್ಲಿ ಒಂದು ತೀರ್ಮಾನಕ್ಕೆ ಬರಬೇಕು. ಈ ಕನ್ನಡ ಶಾಲೆಗಳ ಉಳಿವಿಗಾಗಿ ಏನಾದರೂ ಒಂದು ದೊಡ್ಡ ಮಟ್ಟದ ತೀರ್ಮಾನ ಮಾಡಿದರೆ ಪಾಪ ಎಷ್ಟೋ ಸಾವಿರಾರು ಸಂಖ್ಯೆಯಲ್ಲಿ ಈ ಖಾಸಗಿ ಶಾಲೆಗಳಲ್ಲಿ ಪಾಠ ಮಾಡ್ತಿರುವಂತಹ ಶಿಕ್ಷಕರಿಗೂ ಈ ಒಂದು ಸರ್ಕಾರ ಒಂದು ಸಣ್ಣ ಮಟ್ಟಿಗೆ ಒಂದು ನೆರವನ್ನು ಮಾಡ್ದಂಗೆ ಆಗುತ್ತೆ. ಇಲ್ಲಾಂದರೆ ಪಾಪ ಅವರು DED B.Ed ಮುಗಿಸ್ಕೊಂಡು ಅವರೆಲ್ಲ ಖಾಸಗಿ ಶಾಲೆಗಳ ಪಾಠ ಮಾಡ್ತಾ ಇದ್ದಾರೆ. ಇವತ್ತು ಅವರ ಪರಿಸ್ಥಿತಿ ತುಂಬ ಕಠೋರವಾಗಿದೆ. ಆ ಒಂದು ಬಡ ಶಿಕ್ಷಕರು, ಯಾಕಂದರೆ ಖಾಸಗಿ ಶಾಲೆಯಲ್ಲಿ ಪಾಠ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಆಗಿ ಬಡ ಶಿಕ್ಷಕರು DED B.Ed ಸರ್ಕಾರಿ ನೌಕರಿ ಆಗಲಿಲ್ಲ ಅಂದ್ರೆ ಖಾಸಗಿ ಶಾಲೆಯಲ್ಲಿ ಹೋಗಿ ನೌಕರಿಯನ್ನು ಮಾಡ್ತಾರೆ. ಆದರೆ ಪಾಪ ಅವರು 60 ವರ್ಷ ಕೆಲಸ ಮಾಡಿ ಅವರ ವಯೋಮಾನವನ್ನು ಅಲ್ಲೇ ಕಳೆದ್ರು ಕೂಡ ಅವರ ಸಂಬಳ 10 ರಿಂದ 15 ಸಾವಿರ ಇರುತ್ತೆ. ಯಾಕಂದರೆ ಸಂಸ್ಥೆ ಹತ್ರನೂ ದುಡ್ಡಿರಲ್ಲ, ಅಷ್ಟರಲ್ಲಿ ಅವ್ರು ಮಾಡಬೇಕಾಗುತ್ತೆ, ಈ ಕಡೆ ಕುಟುಂಬ ಕೂಡ ನಡೆಸಬೇಕಾಗುತ್ತೆ. ಅಂಥ ಶಿಕ್ಷಕರು ಈ ನಾಡಿಗಾಗಿ ದುಡಿದಿದ್ದಾರೆ. ಅವರಿಗಾಗಿ ಸರ್ಕಾರ ಒಂದು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅನ್ನೋದು ಇವ್ರದ್ದೆಲ್ಲರದ್ದು ಒತ್ತಾಯ. ಸೊ ಮುಂದಿನ ಸುದ್ದಿ.